ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ಬಹುಶಃ ಇವತ್ತು ಬೆಂಗಳೂರಿನಲ್ಲಿ ಜರುಗಿದಂತಹ ಒಂದಷ್ಟು ಘಟನೆಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಈ ಕೇಸ್ ಸ್ಟಡಿ ನೋಡಿ ನೀವು ಪ್ಯಾನಿಕ್ ಆಗೋಕ್ ಹೋಗ್ಬೇಡಿ, ಭಯ ಪಡೋದಕ್ಕೆ ಹೋಗ್ಬೇಡಿ. ನೀವು ಎಚ್ಚರದಿಂದ ಇರಲಿ, ನೀವು ಮುಂಜಾಗ್ರತೆಯನ್ನು ವಹಿಸಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲ ಸರಿಯಾಗಿದೆ. ಕೋವಿಡ್ ಪೇಷಂಟ್ಸ್ ಜೊತೆಗೆ ನಾನ್ ಕೋವಿಡ್ ಪೇಷಂಟ್ಸ್ಗೂ ಕೂಡ ಸಮರ್ಪಕವಾಗಿ ಚಿಕಿತ್ಸೆ ಸಿಗ್ತಾ ಇದೆ, ನಮ್ಮಲ್ಲೇನೂ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇರಬಹುದು. ಆದ್ರೆ ಆ ಮಾತನ್ನ ನೀವು ನಂಬಕ್ ಹೋಗ್ಬೇಡಿ. ವಾಸ್ತವತೆ ಬೇರೆನೇ ಇದೆ. ಅದನ್ನ ಅರಿತುಕೊಂಡು ನೀವು ಜವಾಬ್ದಾರಿಯುತವಾಗಿ ಇರ್ಲಿ ಅನ್ನುವಂತಹ ಕಾರಣಕ್ಕಾಗಿ ನರಕದೂರು ಹೇಗೆ ಬೆಂಗಳೂರು ಆಗ್ತಾ ಇದೆ ಅಂತ ಒಂದಷ್ಟು ಪರ್ಟಿಕ್ಯುಲರ್ ಕೇಸ್ ಸ್ಟಡಿಗಳನ್ನ ನಿಮ್ಮ ಮುಂದೆ ಈ ರಿಪೋರ್ಟ್ ನಲ್ಲಿ ಇಡ್ತಾ ಇದ್ದೀವಿ. ನೋಡಿ, ಈ ಒಂದು ಪೇಷಂಟ್ಸ್ಗಳು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲಿಯುವಂತ ಪರಿಸ್ಥಿತಿ ಯಾರು ನಿರ್ಮಾಣ ಮಾಡ್ತಾರೆ, ದಿನ ಏನೇನು ತಪ್ಪಾಗ್ತಾ ಇದೆ, ಆಕ್ಸಿಜನ್ ಫ್ಲೋ ಇರುವಂತ ಬೆಡ್ಗಳು ಹೆಚ್ಚಬೇಕು. ಪ್ರತಿದಿನ ಮೀಡಿಯಾದಲ್ಲಿ ಏನು ಬರ್ತದೆ ನೋಡಿ ಇಮಿಡಿಯೇಟ್ ರಿಯಾಕ್ಷನ್ ಮಾಡಬೇಕು. ಜಗತ್ತನ್ನೇ ತನ್ನತ್ತ ಸೆಳೆದ ಮಹಾನಗರ, ಕರುನಾಡಿನ ಕೀರ್ತಿ ಪತಾಕೆ ಹಾರಿಸಿದ ಸಿಟಿ. ಆದ್ರೀಗ ಬೆಂಗಳೂರಿನ ಹೆಸರು ಕೇಳಿದ್ರೆ ಸಾಕು ಹೌಹಾರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಕನಸು ಮನಸ್ಸಲ್ಲೂ ಊಹಿಸದ ಕಂಟಕಗಳು ಬೆಂಗಳೂರಿಗೆ ಒಕ್ಕರಿಸಿಕೊಂಡಿವೆ. ಕೊರೋನಾ ಅನ್ನೋ ಮಹಾಮಾರಿ ಬೆಂಗಳೂರಿಗರ ದೇಹ ಹುಕ್ಕು ಜನರ ಮನುಷ್ಯತ್ವವನ್ನು ಮರೆಮಾಚಿಸಿ ರಕ್ತ ಹೀರಿ ರಣಹಿಂಸೆ ಕೊಟ್ಟು ಜೀವ ಕಸಿತಿದೆ. ಮಹಿಳೆ ನಿಜ, ಅದೆಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ಬೆಂಗಳೂರಲ್ಲಿ ಆರೋಗ್ಯ ಸಿಬ್ಬಂದಿಯ ಅಮಾನವೀಯತೆಗೆ ಹಿಡಿದ ಕೈಗನ್ನಡಿ ಇದು. ಬೆಂಗಳೂರಿನ ವಿವಿಪುರಂನ ಮನೆಯೊಂದರಲ್ಲಿ ಮೂವರು ಕೊರೋನಾ ಸೋಂಕಿಗೊಳಗಾಗಿ ಕಳೆದ 4 ದಿನಗಳಿಂದ ಒದ್ದಾಡ್ತಿದ್ರು. ಕಳೆದ ಮಂಗಳವಾರದಿಂದಲೂ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸಹಾಯವಾಣಿಗೆ ಸಹಾಯಕ್ಕಾಗಿ ಕರೆ ಮಾಡ್ತಲೇ ಇದ್ರು. ಆದ್ರೆ ಸಹಾಯವಾಣಿ ಸಿಬ್ಬಂದಿ ಮಾತ್ರ ಈಗ ಬರ್ತೀವಿ, ಸ್ವಲ್ಪ ಹೊತ್ತಿಗೆ ಬರ್ತೀವಿ, ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತ ದಿನ ದೂಡಿದ್ದಾರೆ. ಪರಿಣಾಮ ನಿನ್ನೆ ಉಸಿರಾಟ ಸಮಸ್ಯೆ ತೀವ್ರಗೊಂಡು ಸೋಂಕಿತ ಮಹಿಳೆ ನರಳಿ ನರಳಿ ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಉಸಿರು ನಿಂತ ಮೇಲೆ ಎಚ್ಚೆತ್ತ ಬಿಬಿಎಂಪಿ ಸಿಬ್ಬಂದಿ. ಯಾವಾಗ ಮಹಿಳೆ ವಿಲವಿಲ ಒದ್ದಾಡಿ ಸಾವನ್ನಪ್ಪಿದ್ರೋ ಆವಾಗಷ್ಟೇ ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿ ಎಚ್ಚೆತ್ತಿದ್ದಾರೆ. ಮೃತ ಮಹಿಳೆಯ ಮನೆಗೆ ಧಾವಿಸಿ ಮೃತದೇಹ ಸಾಗಿಸಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ವೆಂಟಿಲೇಟರ್ ಸಿಗದೆ ಸೋಂಕಿತ ಮಹಿಳೆ ನರಳಾಟ. ಈ ಪ್ರಕರಣ ಎಂಥವರಿಗೂ ಕಣ್ಣೀರು ತರಿಸುತ್ತೆ. ಯಾಕಂದ್ರೆ ಬಾಣಸವಾಡಿಯ ಕಲ್ಯಾಣ ನಗರದ 42 ವರ್ಷದ ಮಹಿಳೆಗೆ ನಿನ್ನೆ ಕೊರೋನಾ ಸೋಂಕಿರೋದು ದೃಢವಾಗಿತ್ತು. ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಸಿಬ್ಬಂದಿ ಮುಂದಾದ್ರು. ಮಹಿಳೆಗೆ ಉಸಿರಾಟ ಸಮಸ್ಯೆ ಇದ್ದಿದ್ರಿಂದ ವೆಂಟಿಲೇಟರ್ ಅನಿವಾರ್ಯವಾಗಿತ್ತು. ಜ್ಞಾನಭಾರತಿ, ಜಿಗಣಿ ಸೇರಿದಂತೆ ಹಲವಾರು ಆಸ್ಪತ್ರೆಗಳಿಗೆ ಸುತ್ತಾಡಿದ್ರು ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅನ್ನೋದಷ್ಟೇ ಉತ್ತರ ಬಂದಿತ್ತು. ಇಡೀ ರಾತ್ರಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಸುತ್ತಾಡಿದ ಆಂಬ್ಯುಲೆನ್ಸ್ ಕೊನೆಗೆ ಮತ್ತೆ ಮನೆಗೆ ತಂದು ಬಿಟ್ಟಿದ್ದು ಸೋಂಕಿತ ಮಹಿಳೆ ಇನ್ನಿಲ್ಲದ ನರಕಯಾತನೆ ಅನುಭವಿಸಿದ್ದಾಳೆ. ಸಹಾಯವಾಣಿಗೆ ಕರೆ ಮಾಡಿ ಸುಸ್ತು ಬಿದ್ದ ಸೋಂಕಿತ.
ಈ ಮಧ್ಯೆ ಕತ್ರಿಗುಪ್ಪೆಯ ಭುವನೇಶ್ವರಿ ನಗರದಲ್ಲಿ ಸೋಂಕಿತನ ಕುಟುಂಬದ 7 ಮಂದಿ ಜ್ವರ ಸೇರಿದಂತೆ ಕೊರೋನಾ ಲಕ್ಷಣದಿಂದ ಬಳಲ್ತಾ ಇದ್ರು. ಹೀಗಾಗಿ ಬಿಬಿಎಂಪಿ ಸಹಾಯವಾಣಿಗೆ ಕರೆ ಮಾಡಿದ್ರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಸ್ವಾಬ್ ಟೆಸ್ಟ್ ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಇನ್ಶೂರೆನ್ಸ್ ನಂಬಿ ಆಸ್ಪತ್ರೆಗೆ ಹೋದ್ರೆ ಅಷ್ಟೇ ಕತೆ. ಇನ್ನು ಬೆಂಗಳೂರಲ್ಲಿ ಇನ್ಶೂರೆನ್ಸ್ ನಂಬಿ ಆಸ್ಪತ್ರೆಗೆ ಹೋದ್ರೆ ಅಷ್ಟೇ ಕಥೆ ಎಂಬಂತಾಗಿದೆ. ಯಾಕಂದ್ರೆ ಜುಲೈ 11ರಂದು ವ್ಯಕ್ತಿಯೊಬ್ಬರಿಗೆ ತೀವ್ರ ಉಸಿರಾಟದ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸ್ ಆಧಾರದ ಮೇಲೆ ಆಪರೇಷನ್ ಮಾಡಿಸಿದ್ರು. ಇದಾಗಿ 2 ದಿನದಲ್ಲಿ ವ್ಯಕ್ತಿಗೆ ಕೊರೋನಾ ಅಟಕಾಯಿಸಿ ಮೃತಪಟ್ಟಿದ್ದಾರೆ. ಈಗ ಕೊರೋನಾದಿಂದ ಮೃತಪಟ್ಟಿದ್ರಿಂದ ವಿಮೆ ಅಪ್ಲೈ ಆಗಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳ್ತಿದ್ದು 5 ಲಕ್ಷ ಬಿಲ್ ಕಟ್ಟುವಂತೆ ಮೃತನ ಕುಟುಂಬಸ್ಥರಿಗೆ ಹೇಳ್ತಿದ್ದಾರೆ. ಸಿಎಂ ಮನೆ ಎದುರು ಮೃತ ಮಗುವಿನ ತಂದೆ ಪ್ರತಿಭಟನೆ. ಈ ನಡುವೆ ಅನಾರೋಗ್ಯದಿಂದ ಬಳಲ್ತಿದ್ದ 1 ತಿಂಗಳ ಮಗುವೊಂದು ಯಾವ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಸಿಗದೆ ನಿನ್ನೆ ಮೃತಪಟ್ಟಿತ್ತು. ಇಂದು ಆ ಮಗುವಿನ ತಂದೆ ಸಿಎಂ ನಿವಾಸದ ಬಳಿ ಮಗುವಿನ ಫೋಟೋ ಹಿಡಿದು ಕಣ್ಣೀರಿಡುತ್ತಲೇ ಪ್ರತಿಭಟನೆ ನಡೆಸುತ್ತಿದ್ದ ದೃಶ್ಯ ಕರುಳು ಹಿಂಡುವಂತಿತ್ತು. ಒಟ್ನಲ್ಲಿ ಬೆಂಗಳೂರಲ್ಲಿ ನಿತ್ಯವೂ ಇಂಥ 10 ಘಟನೆಗಳು ನಡೆಯುತ್ತಿದ್ದು ರಾಜಧಾನಿಯನ್ನ ಆ ಭಗವಂತನೇ ಕಾಪಾಡಬೇಕಷ್ಟೇ ಎಂಬಂತಾಗಿದೆ. ಬ್ಯೂರೋ ರಿಪೋರ್ಟ್, TV9. ಕೆಲವು ದಿನಗಳ ಹಿಂದೆ ನೀವು ಕೆಲವೊಂದಷ್ಟು ಸುದ್ದಿಗಳನ್ನ ಗಮನಿಸ್ತಾ ಇದ್ರಿ. ಅಯ್ಯೋ, ಅಮೆರಿಕಾದಲ್ಲಿ ಬಾಡಿಗಳನ್ನ ಪಡೆಯೋದಕ್ಕೆ ಕ್ಯೂ ನಿಲ್ತಾ ಇದ್ದಾರಂತೆ. ಚೀನಾದಲ್ಲಿ ಡೆಡ್ ಬಾಡಿಗಳನ್ನ ಪಡೆಯೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಜನ ನಿಂತಿದ್ದಾರಂತೆ. ಇನ್ನು ಬ್ರೆಜಿಲ್ನಲ್ಲಂತೂ ಮೃತ ದೇಹಗಳನ್ನ ಹೂಳೋದಕ್ಕೆ ಅಥವಾ ಅಂತ್ಯಕ್ರಿಯೆಗೆ ಜಾಗನೇ ಸಿಗ್ತಾ ಇಲ್ವಂತೆ. ಈ ತರದ ಮಾತುಗಳನ್ನ ಕೇಳ್ತಾ ಇದ್ರಿ. ಇಂಥ ಸ್ಥಿತಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬರದೇ ಇರಲಪ್ಪ ಅಂತ ನಾವೆಲ್ಲರೂ ಕೂಡ ಸಹಜವಾಗಿ ಅಂದ್ಕೊಂಡಿದ್ವಿ, ಪ್ರಾರ್ಥಿಸಿದ್ವಿ. ಆದ್ರೆ ಅಂಥ ದಿನಗಳು ಬಹಳ ಬೇಗನೆ ನಮ್ಮ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಅಂತ ಅಂದ್ರೆ, ಒಂದ್ ಕಡೆ ಕೋವಿಡ್ ಪೇಷಂಟ್ಸ್ ಮೃತಪಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ನಾನ್ ಕೋವಿಡ್ ಪೇಷಂಟ್ಸ್ಗಳು ಕೂಡ ಅಧಿಕ ಸಂಖ್ಯೆಯಲ್ಲಿ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ಸಿಗದೆ ಮೃತಪಡ್ತಾ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಬಹುತೇಕ ಚಿತಾಗಾರದಲ್ಲಿ ಕ್ಯೂ ಸಿಸ್ಟಮ್ ನಾವು ನೋಡ್ತಾ ಇದ್ದೀವಿ. ಬಹಳ ಬೇಸರ ಆಗುತ್ತೆ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ. ಕೊರೋನಾ ರಣಕೇಕೆಗೆ ಬೆಂಗಳೂರಿನ ಪರಿಸ್ಥಿತಿ ಭಯಾನಕ. ಚಿತಾಗಾರದ ದೃಶ್ಯ ನೋಡಿದ್ರೆ ಹೆಣರೋದನ. ಕೊರೋನಾ ಯಾರಿಗೂ ಬರೋದು ಬೇಡ, ಬಂದ್ರೂ ಹೆಣಕ್ಕೂ ಹೆಣಗಾಟ, ಬದುಕಿದ್ದವರಿಗೂ ನರಕಯಾತನೆ. ಹೌದು, ರಾಜಧಾನಿಯಲ್ಲಿ ಕೊರೋನಾ ರಣಕೇಕೆಯನ್ನ ನೋಡಿದ್ರೆ ಭಯಾನಕವಾಗ್ತಿದೆ. ಸಾವಿನ ಸಂಖ್ಯೆ ಹೆಚ್ಚಾಗ್ತಿದ್ದು ಚಿತಾಗಾರದಲ್ಲಿನ ಸ್ಥಿತಿಯೇ ಚಿಂತಾಜನಕವಾಗಿದೆ. ಚಿತಾಗಾರದ ದೃಶ್ಯ ನೋಡಿದ್ರೆ ಇಂಥ ಸಾವು ಬೇಕಾ ಅಂತ ಮರುಕ ಪಡದೇ ಇರೋದಿಲ್ಲ. ಕೊರೋನಾದಿಂದಾಗಿ ಅಂತ್ಯಕ್ರಿಯೆಗೂ ಹೆಣಗಾಟ. ನೋಡಿ, ರಸ್ತೆಯಲ್ಲಿ ಉದ್ದುದ್ದ ಸಾಲುಗಟ್ಟಿ ನಿಂತಿರೋ ಈ ಆಂಬ್ಯುಲೆನ್ಸ್ಗಳನ್ನ, ಅಷ್ಟಕ್ಕೂ ಈ ಆಂಬ್ಯುಲೆನ್ಸ್ಗಳು ಹೀಗೆ ಕ್ಯೂ ನಿಂತಿರೋದು ಕೊರೋನಾ ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸೋಕಲ್ಲ, ಸೋಂಕಿನಿಂದ ನರಳಿ ಸಾವನ್ನಪ್ಪಿರೋ ವ್ಯಕ್ತಿಯ ಮೃತದೇಹವನ್ನ ಅಂತ್ಯಕ್ರಿಯೆ ಮಾಡೋಕೆ. ವಿದ್ಯುತ್ ಚಿತಾಗಾರದಲ್ಲಿ ತುಂಬಿ ತುಳುಕ್ತಿವೆ ಶವ. ಬೆಂಗಳೂರು ಚಿತಾಗಾರಗಳಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಕ್ಯೂ. ಐಟಿ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ನಿಂದಾಗಿ ಸಾವಿನ ಸಂಖ್ಯೆ ಏರ್ತಲೇ ಇದೆ. ಅಂತ್ಯಕ್ರಿಯೆಗೂ ಹೆಣಗಾಡುವಂತಾಗಿದೆ. ಕ್ರೂರಿ ಕೊರೋನಾ ಬದುಕಿದ್ದಾಗಲೂ ನೆಮ್ಮದಿ ಕೊಡಲ್ಲ. ಸೋಂಕಿನಿಂದ ನರಳಿ ಸಾವನ್ನಪ್ಪಿದ್ರೂ ನೆಮ್ಮದಿ ಕೊಡ್ತಿಲ್ಲ. ಯಾಕಂದ್ರೆ ಹೆಣವನ್ನ ಅಂತ್ಯಕ್ರಿಯೆ ಮಾಡಲು ಕೊರೋನಾ ಬಿಡ್ತಿಲ್ಲ. ಬೆಂಗಳೂರಿನಲ್ಲಿ ಪ್ರತಿದಿನ 50ಕ್ಕೂ ಹೆಚ್ಚು ಸೋಂಕಿತರು ಸಾವನ್ನಪ್ಪಿದ್ದಾರೆ. ಇದರಿಂದ ಅನ್ಯ ರೋಗದಿಂದ ಬಳಲಿಯೋ ಇಲ್ಲ ಸಹಜವಾಗಿ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೂ ಕುತ್ತು ಬಂದಿದೆ. ಅಂತ್ಯ ಸಂಸ್ಕಾರಕ್ಕೆ ಗಂಟೆಗಟ್ಟಲೆ ಕಾಯಬೇಕಾದ ದುಸ್ಥಿತಿ. ಹೌದು, ಬೆಂಗಳೂರಿನಲ್ಲಿ ಪ್ರತಿನಿತ್ಯ 50ರಿಂದ 70 ಜನ ಸೋಂಕಿತರು ಕೊರೋನಾ ವೈರಸ್ಗೆ ಬಲಿಯಾಗ್ತಿದ್ದಾರೆ. ಇದರಿಂದ ವಿದ್ಯುತ್ ಚಿತಾಗಾರಗಳಲ್ಲಿ ಅಂತ್ಯಕ್ರಿಯೆ ಮಾಡಲು ಹೆಣಗಳನ್ನಿಟ್ಕೊಂಡು ಗಂಟೆಗಟ್ಟಲೆ ಕಾಯುವಂತಾಗಿದೆ. ನಗರದ ವಿಲ್ಸನ್ ಗಾರ್ಡನ್,
ಬನಶಂಕರಿ, ಸೋಮನಹಳ್ಳಿ, ಹೆಬ್ಬಾಳದ ವಿದ್ಯುತ್ ಚಿತಾಗಾರಗಳಲ್ಲಿ ಸೋಂಕಿನಿಂದ ಮೃತಪಟ್ಟವರ ಶವಗಳೇ ಬರ್ತಿದ್ದು ಒಬ್ಬೊಬ್ಬರ ಅಂತ್ಯಕ್ರಿಯೆಗೂ 1 ಗಂಟೆ ಕಾಯಬೇಕಿದೆ. ಜುಲೈ 12ರವರೆಗೆ 274 ಜನರು ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ರೆ ಜುಲೈ 17ರವರೆಗೆ 588 ಜನರು ಮೃತಪಟ್ಟಿದ್ದಾರೆ. ಕೇವಲ 7 ದಿನಗಳ ಅವಧಿಯಲ್ಲಿ ಐಟಿ ಸಿಟಿಯಲ್ಲಿ 310 ಜನರು ಸಾವನ್ನಪ್ಪಿದ್ದು ಆತಂಕ ಹೆಚ್ಚಿಸಿದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರು ಮಾತ್ರವಲ್ಲದೆ ಅನ್ಯ ರೋಗದಿಂದ ಮೃತಪಟ್ಟವರನ್ನು ಕೂಡ ಅಷ್ಟು ಸುಲಭವಾಗಿ ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವಾಗ್ತಿಲ್ಲ. ಮೃತದೇಹಗಳನ್ನು ಹೊತ್ತ ಆಂಬ್ಯುಲೆನ್ಸ್ಗಳು ಚಿತಾಗಾರದ ಮುಂದೆ ಸಾಲುಗಟ್ಟಿ ನಿಂತಿದ್ರೆ ಸತ್ತವರನ್ನ ಸಂಸ್ಕಾರಯುತವಾಗಿ ಸಂಸ್ಕಾರ ಮಾಡಲಾಗದೆ ಸಂಬಂಧಿಕರು ರೋಧಿಸುವಂತಾಗಿದೆ. ಮುತ್ತಪ್ಪ, TV9 ಬೆಂಗಳೂರು. ಬಹಳ ಮಂದಿ ಅಂದ್ಕೊಳ್ಬೋದು, ನನಗೆ ಕೊರೋನಾ ಬಂದ್ರೆ ಏನಂತೆ 4 ದಿವಸಕ್ಕೆ ಮನೆಯಲ್ಲಿ ಹುಷಾರಾಗ್ಬಿಡ್ತೀನಿ, ಇಲ್ವಾ ಹಾಸ್ಪಿಟಲ್ಗೆ ಹೋಗಿ ಒಂದು 5 ದಿವಸ ಟ್ರೀಟ್ಮೆಂಟ್ ಪಡ್ಕೊಂಡು ಬರೋದು, ಹೆಂಗಿದ್ರು ಬೆಡ್ ಇದಾವಲ್ಲ. ಈ ತರದ ಆಲೋಚನೆಯನ್ನ ಖಂಡಿತ ನೀವು ಮಾಡೋಕ್ ಹೋಗ್ಬಿಡಿ. ಸರ್ಕಾರ ಹೇಳುವಂತ ಮಾತನ್ನ ನಂಬೋಕ್ ಹೋಗ್ಬಿಡಿ. ವಾಸ್ತವತೆ ಬೇರೆನೇ ಇದೆ ಅನ್ನುವಂಥದ್ದನ್ನ ಪದೇ ಪದೇ TV9 ಎಕ್ಸ್ಪೋಸ್ ಮಾಡ್ತಾ ಇತ್ತು. ಅದರಂತೆ BBMP ಒಂದು ಆದೇಶವನ್ನ ಕೊಡ್ತು. ಎಲ್ಲ ಹಾಸ್ಪಿಟಲ್ನವರು ತಮ್ಮ ಹಾಸ್ಪಿಟಲ್ನ ಕಂಡೀಷನ್ಸ್ ಏನು, ಎಷ್ಟೆಷ್ಟು ಬೆಡ್ಗಳು ಖಾಲಿ ಇದೆ, ಇದನ್ನೆಲ್ಲವನ್ನು ಕೂಡ ಡಿಸ್ಪ್ಲೇ ಮಾಡಬೇಕು ಅಂತ. ಅದರಂತೆ ಎಲ್ಲ ಹಾಸ್ಪಿಟಲ್ ಅವರು ಚಾಚು ತಪ್ಪದೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದಾರೆ. ಬಹಳಷ್ಟು ಬೆಡ್ಗಳು ಖಾಲಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ BBMP ಕೂಡ 5,000 ಬೆಡ್ಗಳನ್ನ ನಾವು ಈ ಕಾಯಿಲೆಗೆ ಅಂತಾನೆ ಈಗ ನಿಯೋಜಿಸಿದ್ವಿ ಅನ್ನುವಂಥದ್ದನ್ನು ಕೂಡ ಹೇಳಿತ್ತು. ಹೌದಾ, ಅಷ್ಟೊಂದು ಬೆಡ್ ಇದಾವ ಅಂತ TV9 ಒಂದು ರಿಯಾಲಿಟಿ ಚೆಕ್ ಮಾಡುವಂತಹ ನಿಟ್ಟಿನಲ್ಲಿ ಫೀಲ್ಡ್ ಗಿಳಿದಾಗಲೇ ಗೊತ್ತಾಗಿದ್ದು ವಾಸ್ತವತೆ ಬೆತ್ತಲಾಗಿರುವಂತಹ ವಿಚಾರ. ಹಾಗಾದ್ರೆ ಬೆಡ್ ಇಲ್ಲ, ಇವರು ಬರೀ ಬಿಲ್ಡಪ್ ಕೊಡ್ತಾ ಇರೋದು ಹೇಗೆ ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ, ಬನ್ನಿ ತೋರಿಸ್ತೀವಿ. ಸರ್, ಆಕ್ಸಿಜನ್ ಇರೋ ಬೆಡ್ಸ್ ಇಲ್ಲ ಸರ್ ಇಲ್ಲಿ. ಲಿಸ್ಟ್ ಅಲ್ಲಿ ಇರುತ್ತೆ, ಬಟ್ ಈಗ ಬೆಡ್ ಫುಲ್ ಆಗಿದೆ ಸರ್. 100 ಅಲ್ಲ, 200 ಅಲ್ಲ, 1000 ಅಂತೂ ಅಲ್ವೇ ಅಲ್ಲ. ಬರೋಬ್ಬರಿ 5,000ಕ್ಕೂ ಹೆಚ್ಚು ಬೆಡ್ಗಳು ಖಾಲಿ ಇವೆ ಅಂತ ಬಿಲ್ಡಪ್ ಕೊಟ್ಟು ಬೇಳೆ ಬೇಯಿಸಿಕೊಂಡಿದ್ದೇ ಆಯ್ತು. ಆದ್ರೆ ಆ ಮಾತು ಬರೀ ಹೇಳಿಕೆಗಷ್ಟೇ ಸೀಮಿತವಾಗಿದೆ, ಬರೀ ಬಿಲ್ಡಪ್ಗಷ್ಟೇ ಮೀಸಲಾಗಿದೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಒಂದೇ ಒಂದು ಬೆಡ್ ಖಾಲಿ ಇಲ್ಲ. TV9 ರಿಯಾಲಿಟಿ ಚೆಕ್ನಲ್ಲಿ ಬೆಡ್ ಕಳ್ಳಾಟ ಬಯಲು. ಕಳೆದ ಕೆಲ ದಿನಗಳ ಹಿಂದಷ್ಟೇ CM BSY ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿ ಬೆಡ್ ಕೊಡಲೇಬೇಕು ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ BBMP ಆಯುಕ್ತರಾಗಿದ್ದ ಅನಿಲ್ ಕುಮಾರ್ ಆಸ್ಪತ್ರೆಗಳಲ್ಲಿ 5,879 ಬೆಡ್ ಮೀಸಲಿಟ್ಟಿದ್ದೇವೆ ಅಂತ ಹೇಳಿದ್ರು. ಆದರೆ ಅದ್ಯಾವುದೋ ಇಲ್ಲ. ಅನಿಲ್ ಹೇಳಿದಂತೆ ಒಂದೇ ಒಂದು ಆಸ್ಪತ್ರೆಯಲ್ಲಿ ಬೆಡ್ ಖಾಲಿ ಇಲ್ಲ, ಬರೀ ಬಿಲ್ಡಪ್ ಕೊಟ್ಟು ಬೇಳೆ ಬೇಯಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಬೆಡ್ ಕಳ್ಳಾಟದ ಕಹಾನಿ ಬಗ್ಗೆ ಇವತ್ತು TV9 ರಿಯಾಲಿಟಿ ಚೆಕ್ ಮಾಡಿದೆ. ಅದನ್ನ ನಿಮ್ಗೆ ಸಾಕ್ಷ್ಯ ಸಮೇತ ತೋರಿಸ್ತೇವೆ ನೋಡಿ. TV9 ರಿಯಾಲಿಟಿ ಚೆಕ್ 1. ಕಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಬೆಡ್ ಖಾಲಿಯೇ ಇಲ್ಲ. BBMP ಆಯುಕ್ತರಾಗಿದ್ದ ಅನಿಲ್ ಕುಮಾರ್ ಮಾಹಿತಿ ನೀಡಿದ ಪ್ರಕಾರ ಕಿಮ್ಸ್ನಲ್ಲಿ 50 ಬೆಡ್ ಇರಬೇಕಿತ್ತು. ಆದ್ರೀಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದೇ ಒಂದು ಆಕ್ಸಿಜನ್ ಬೆಡ್ ಇಲ್ವಂತೆ. ಈ ಕಟು ಸತ್ಯ TV9 ರಿಯಾಲಿಟಿ ಚೆಕ್ನಲ್ಲೇ ಬಟಾ ಬಯಲಾಗಿದೆ. ಕೊರೋನಾ ಪೇಷಂಟ್ಸ್ ಬೆಡ್ ಇದೆಯಾ ಇಲ್ಲ ಮೇಡಮ್? ಸರ್, ಆಕ್ಸಿಜನ್ ಇರೋ ಬೆಡ್ಸ್ ಇಲ್ಲ ಸರ್ ಇಲ್ಲಿ. TV9 ರಿಯಾಲಿಟಿ ಚೆಕ್ 2. ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆ ಬಂಡವಾಳ ಬಯಲು. ಇನ್ನು ಅನಿಲ್ ಕುಮಾರ್ ಮಾಹಿತಿಯಂತೆ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಯಲ್ಲಿ 625 ಬೆಡ್ಗಳು ಲಭ್ಯವಿರಬೇಕಿತ್ತು. ಹೀಗಾಗಿ ಬೆಡ್ಗಳು ಇದೆಯಾ ಇಲ್ವಾ ಅಂತ ವಿಚಾರಿಸೋಕೆ TV9 ಸಿಬ್ಬಂದಿ ಕರೆ ಮಾಡಿದ್ರು. ಆದ್ರೆ ಆಸ್ಪತ್ರೆ ಸಿಬ್ಬಂದಿ ಬಿಸಿ ಇದ್ರೋ ಅಥವಾ ಬೇಕಂತಲೇ ನಾಟಕ ಮಾಡಿದ್ರೋ ಗೊತ್ತಿಲ್ಲ. 5 ಬಾರಿ ಕಾಲ್ ಮಾಡಿದ್ರು, ಯಾರೊಬ್ಬರೋ ರಿಸೀವ್ ಮಾಡಲಿಲ್ಲ. TV9 ರಿಯಾಲಿಟಿ ಚೆಕ್ 3. MS ರಾಮಯ್ಯ ಆಸ್ಪತ್ರೆಯಲ್ಲೋ ಬೆಡ್ ಇಲ್ಲ.
ಇನ್ನು MS ರಾಮಯ್ಯ ಆಸ್ಪತ್ರೆಯಲ್ಲಿ ಬರೋಬ್ಬರಿ 100 ಬೆಡ್ ಇವೆ ಅಂತ ಅನಿಲ್ ಕುಮಾರ್ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ರು. ಆ ಬೆಡ್ಗಳಿರುವುದು ನಿಜವಾ ಅಥವಾ ಸುಳ್ಳ ಅಂತ ಚೆಕ್ ಮಾಡಲು TV9 ಟೀಮ್ ಫೀಲ್ಡ್ಗಿಳಿಯಿತು. ಕಾಲ್ ಮಾಡಿ ಕೇಳಿದಾಗ ನಮ್ಮಲ್ಲಿ ಬೆಡ್ ಖಾಲಿ ಇಲ್ಲ ಅಂತ ಒಂದೇ ಮಾತಲ್ಲೇ ಮುಗಿಸಿಬಿಟ್ರು. ಸರ್ ನಮ್ಮ ಚಿಕ್ಕಪ್ಪವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಸರ್. ಬಟ್ ಇವಾಗ ಬೆಡ್ ಇಲ್ಲ ಸರ್, ನಮ್ಮಲ್ಲಿ ಎಲ್ಲ ಫುಲ್ ಆಗಿದೆ. TV9 ರಿಯಾಲಿಟಿ ಚೆಕ್ 4 ಸೇಂಟ್ ಜಾನ್ಸ್ ಆಸ್ಪತ್ರೆಯದ್ದು ಅದೇ ಕತೆ. ಇನ್ನು ಕೋರಮಂಗಲದ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಬೇರೆ ರೀತಿ ಉತ್ತರ ಸಿಕ್ಕಿದೆ. ಇದಕ್ಕೂ ಮೊದಲು ಅನಿಲ್ ಕುಮಾರ್ 156 ಬೆಡ್ ಖಾಲಿ ಇದೆ ಅಂತ ಮಾಹಿತಿ ನೀಡಿದ್ರು. ಆದ್ರೀಗ ಆಸ್ಪತ್ರೆಯಲ್ಲಿ ವಿಚಾರಿಸಿದಾಗ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳುವುದೇ ಇಲ್ಲ ಅಂತಿದ್ದಾರೆ. ಅಲ್ಲದೆ BBMP ಮೂಲಕವೇ ಬರಬೇಕು ಅಂತ ಕತೆ ಹೊಡೆಯುತ್ತಿದ್ದಾರೆ. ಅದೇ ಬೆಡ್ ಇದೆಯಾ ಅಂತ ಕೇಳಕ್ ಫೋನ್ ಮಾಡಿದೆ. ಡೈರೆಕ್ಟ್ ಬರಂಗಿಲ್ಲ ಸರ್, ಇವಾಗ ನೀವು ಥ್ರೂ BBMPನೇ ಬರಬೇಕು. ಒಟ್ನಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಖಾಲಿ ಇದೆ, ಸೋಂಕಿತರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಅನಿಲ್ ಕುಮಾರ್ ಹೇಳಿದ್ದಾರೆ. ಆದ್ರೆ ಅದರ ರಿಯಾಲಿಟಿ ಚೆಕ್ಗೆ ಇಳಿದಾಗ ಕರಾಳ ಸತ್ಯ ಬಯಲಾಗಿದೆ. ಯಾವ ಆಸ್ಪತ್ರೆಯಲ್ಲೂ ಬೆಡ್ ಇಲ್ಲ ಅನ್ನೋ ಉತ್ತರ ಸಿಕ್ಕಿದೆ. ಆದ್ರೆ ಇಲ್ಲಿ ಅನಿಲ್ ಕುಮಾರ್ ಬುರುಡೆ ಬಿಟ್ರಾ ಅಥವಾ ಆಸ್ಪತ್ರೆಗಳ ಸಿಬ್ಬಂದಿ ಸುಳ್ಳು ಹೇಳ್ತಿದ್ದಾರಾ ಅನ್ನೋದು ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಅಧಿಕಾರಿಗಳ ಮುಖೇನವಾಗಿ ಹೇಳಿ ಕಳಿಸಿದ್ದಾಯ್ತು, ಖುದ್ದು ಸಚಿವರೇ ಮೀಟಿಂಗ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದು ಆಯ್ತು. ಆದ್ರೂ ಕೂಡ ಸರ್ಕಾರ ಅಂದುಕೊಂಡಂತಹ ರೀತಿಯಾಗಿ ಖಾಸಗಿ ಆಸ್ಪತ್ರೆಯರು, ಖಾಸಗಿ ಆಸ್ಪತ್ರೆ ಜೊತೆಗೆ ಖಾಸಗಿ ಮೆಡಿಕಲ್ ಕಾಲೇಜ್ಗಳು ಸ್ಪಂದಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಈ ಕಾರಣಕ್ಕಾಗಿನೇ ಖುದ್ದು ಇವತ್ತು ಮುಖ್ಯಮಂತ್ರಿಗಳೇ ಫೀಲ್ಡ್ಗೆ ಇಳಿದ್ರು. ಇದೇ ಲಾಸ್ಟ್ ಮೀಟಿಂಗ್, ಇನ್ ಮುಂದೆ ಓನ್ಲಿ ಆಕ್ಷನ್ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ. ಬೆಡ್ಗಳಿಲ್ಲ, ವೆಂಟಿಲೇಟರ್ಗಳಿಲ್ಲ, ಕೊರೋನಾ ಸೋಂಕಿತರನ್ನ ನಾವು ಸೇರಿಸಿಕೊಳ್ಳಲ್ಲ. ಅಬ್ಬಬ್ಬ, ಸೊಕ್ಕಿನ ಮಾತುಗಳು, ಅಮಾನವೀಯತೆಯ ಮುಖಗಳು ಒಂದ ಎರಡ. ಬೆಡ್ಗಳು ಸಿಗದೆ ಬೆಂಗಳೂರಿನ ಬೀದಿಗಳಲ್ಲಿ ಹೆಣಗಳು ಬೀಳ್ತಿದ್ದಾಗ ಖಾಸಗಿ ಆಸ್ಪತ್ರೆಗಳು ತೋರ್ತಿದ್ದ ದರ್ಪದ ಸಣ್ಣ ಸ್ಯಾಂಪಲ್ ಇದು. ಕಳೆದ 2 ತಿಂಗಳಿಂದ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದ ಖಾಸಗಿ ಆಸ್ಪತ್ರೆಗಳ ದರ್ಪಕ್ಕೆ ಬ್ರೇಕ್ ಬಿದ್ದಿದೆ. ಖಾಸಗಿ ಮೆಡಿಕಲ್ ಕಾಲೇಜುಗಳ ಚಳಿ ಬಿಡಿಸಿದ CM BSY. ಬೆಡ್ ಕಳ್ಳಾಟ ಆಡೋರಿಗೆ ಯಡಿಯೂರಪ್ಪ ಖಡಕ್ ವಾರ್ನಿಂಗ್. ಕೊರೋನಾ ಕಷ್ಟ ಕಾಲದಲ್ಲೂ ಬೆಡ್ ಕಳ್ಳಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ CM BS ಯಡಿಯೂರಪ್ಪ ಸರಿಯಾಗಿ ಚಾಟಿ ಬೀಸಿದ್ದಾರೆ. ಇಂದು ಖಾಸಗಿ ಮೆಡಿಕಲ್ ಕಾಲೇಜುಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ CM ಯಡಿಯೂರಪ್ಪ ಕೊರೋನಾ ಸೋಂಕಿತರ ಚಿಕಿತ್ಸೆಗಾಗಿ ಇಂತಿಷ್ಟು ಬೆಡ್ಗಳನ್ನ ಮೀಸಲಿಡುವಂತೆ ತಾಕೀತು ಮಾಡಿದ್ರು. ಒಂದು ವೇಳೆ ಬೆಡ್ ವಿಚಾರದಲ್ಲಿ ನೌಟಂಕಿ ಆಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟರು. CM BSY ನೇತೃತ್ವದ ಖಾಸಗಿ ಕಾಲೇಜು ಮುಖ್ಯಸ್ಥರ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ ಏನೇನು ಚರ್ಚೆಗಳು ನಡೆದಿದೆ ಅನ್ನೋದನ್ನ ನೋಡೋದಾದ್ರೆ, ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ CM ಯಡಿಯೂರಪ್ಪ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಇದು ಕೊನೆಯ ಮೀಟಿಂಗ್, ಇನ್ ಮುಂದೆ ಮೀಟಿಂಗ್ ಇಲ್ಲ, ಏನಿದ್ರೂ ಕ್ರಮ ಅಷ್ಟೇ ಅಂತ ಕಡ್ಡಿ ಮುರಿದಂತೆ ಖಾಸಗಿ ಲಾಬಿಗಳ ಮುಖಕ್ಕೆ ಹೊಡೆದಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ಅಂಶವನ್ನೇ ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಭಿಪ್ರಾಯ ಹೇಳಿ, ಸಮಸ್ಯೆಗಳನ್ನ ಹೇಳ್ಬೇಡಿ, ಅರ್ಧ ಬೆಡ್ ಕೊಡಿ ಅಷ್ಟೇ ಅಂತ ನೇರವಾಗಿ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಸಮಸ್ಯೆ ನಾವು ಬಗೆಹರಿಸ್ತೇವೆ, 50% ಬೆಡ್ ಕೊಡಲೇಬೇಕು ಅಂತ BSY ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಇದೇ ವೇಳೆ ಬೆಡ್ ಮೀಸಲಿಡೋ ಬಗ್ಗೆ ಕಳ್ಳಾಟ ಮಾಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು BSY ಕೊಟ್ಟಿದ್ದಾರೆ. ಬೆಡ್ ವಿಚಾರದಲ್ಲಿ ಕಣ್ಣ ಮುಚ್ಚಾಲೆ ಆಡಿದ್ರೆ ಆಸ್ಪತ್ರೆಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಾಗಿ ವಾರ್ನಿಂಗ್ ಮಾಡಿದ್ರು. ಅಂದಹಾಗೆ TV9 ಕೂಡ ಬೆಡ್ಗಳನ್ನ ಮೀಸಲಿಡದ ಆಸ್ಪತ್ರೆಗಳ ಲೈಸೆನ್ಸ್ ಅನ್ನ ಮುಲಾಜಿಲ್ಲದೆ ಕ್ಯಾನ್ಸಲ್ ಮಾಡಿ ಅಂತ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ಇದೀಗ CM ಯಡಿಯೂರಪ್ಪ ಬಾಯಲ್ಲೂ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಎಚ್ಚರಿಕೆಯ ಮಾತುಗಳು ಬಂದಿವೆ.
ಸೋಂಕಿತರಿಗೆ ಬೆಡ್ ನೀಡಲು ಒಪ್ಪಿಕೊಂಡ ಆಸ್ಪತ್ರೆಗಳು. ಎಸ್, ಮೀಟಿಂಗ್ ನಲ್ಲಿ ಸಿಎಂ ಯಡಿಯೂರಪ್ಪ ಗುಡುತ್ತಿದ್ದಂತೆ ಖಾಸಗಿ ಮೆಡಿಕಲ್ ಕಾಲೇಜುಗಳ ಮುಖ್ಯಸ್ಥರು ತಂಡ ಹೊಡೆದು ಹೋದ್ರು. ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಬೆಡ್ಗಳನ್ನು ಕೊಡುವುದಾಗಿ ಆಸ್ಪತ್ರೆ ಮುಖ್ಯಸ್ಥರು ಒಪ್ಪಿಕೊಂಡ್ರು. ಸಿಎಂ ಖಡಕ್ ವಾರ್ನಿಂಗ್ಗೆ ಮಣಿದ ಖಾಸಗಿ ಆಸ್ಪತ್ರೆಗಳು 50% ಬೆಡ್ಗಳನ್ನ ಮೀಸಲಿಡಲು ಒಪ್ಪಿಗೆ ನೀಡಿವೆ. ಅಲ್ಲದೆ ಕೆಲ ಮೆಡಿಕಲ್ ಕಾಲೇಜುಗಳು 80% ಬೆಡ್ ನೀಡಲು ಒಪ್ಪಿಗೆ ಸೂಚಿಸಿವೆ. ನಾಳೆಯಿಂದಲೇ ಮೆಡಿಕಲ್ ಕಾಲೇಜುಗಳಲ್ಲಿ ಬೆಡ್ ಮೀಸಲಿಡಲಾಗುತ್ತೆ. ಇದರ ಜೊತೆಗೆ ಎಲ್ಲಾ ವೈದ್ಯಕೀಯ ಕಾಲೇಜುಗಳ ಮೇಲೆ ನಿಗಾ ಇಡಲು ಸಿಎಂ ಯಡಿಯೂರಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ಕಳೆದ 2 ತಿಂಗಳಿಂದ ದರ್ಪದಿಂದ ಮೆರೆಯುತ್ತಿದ್ದ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಸಿಎಂ ಯಡಿಯೂರಪ್ಪ ಸಖತ್ತಾಗಿ ಬಿಸಿ ಮುಟ್ಟಿಸಿದ್ದಾರೆ. ಈ ಮೂಲಕ 50% ಬೆಡ್ಗಳನ್ನ ಮೀಸಲಿಡುವಂತೆ ಮಾಡಿದ್ದಾರೆ. ಇದರಿಂದ ಸುಮಾರು 5,000ದಷ್ಟು ಬೆಡ್ಗಳು ಸರ್ಕಾರಕ್ಕೆ ಲಭ್ಯವಾಗಲಿದೆ. ಕಿರಣ್ ಹನೇಡ್ಕ, TV9 ಬೆಂಗಳೂರು. ಇನ್ನು ಹೆಲ್ತ್ ಬುಲೆಟಿನ್ ವಿಚಾರವಾಗಿ ಆಗ್ತಾ ಇರುವಂತಹ ಒಂದು ದೊಡ್ಡ ಗೊಂದಲ, ಜೊತೆಗೆ ಹೇಗೆ ತಪ್ಪು ಮಾಹಿತಿ ನೀಡ್ತಾ ಇದ್ರು ಅನ್ನುವಂಥದ್ದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಸುಳ್ಳು, ಕೆಲವೊಂದು ವಿಚಾರ ಬರೀ ಸುಳ್ಳು ಹೇಳೋದು ಆ ಹೆಲ್ತ್ ಬುಲೆಟಿನ್ ನಲ್ಲಿ. ಆ ಹೆಲ್ತ್ ಬುಲೆಟಿನ್ ನಲ್ಲಿ ನೀವು ಗಮನಿಸಿದಾಗ ಗೊತ್ತಾಗುತ್ತೆ, ನಿಗದಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂತ ಪ್ರತಿಯೋರ್ವ ಸೋಂಕಿತರ ಮುಂದೆನೂ ಕೂಡ ನಮೂದಾಗಿರುತ್ತೆ. ಸಾರ್ವಜನಿಕರ ಮುಂದಿಡುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಇರುವಂತಹ ಸಂಗತಿಗಳು ಎಷ್ಟು ಸತ್ಯ? ಹಾಗಾದ್ರೆ ಬೆಂಗಳೂರಿನಲ್ಲಿ ಒಟ್ಟು 20,623 ಆಕ್ಟಿವ್ ಕೇಸಸ್ ಇದೆ, ಸಕ್ರಿಯ ಪ್ರಕರಣಗಳಿದೆ. ಈಗಲೂ ಕೂಡ ಸೋಂಕಿತರಾಗಿರುವಂತವ್ರು 20,623. ಇದು ಹೆಲ್ತ್ ಬುಲೆಟಿನ್ ನಲ್ಲೇ ಉಲ್ಲೇಖ ಆಗಿರುವಂತಹ ವಿಚಾರ. ಬೆಂಗಳೂರು ಸರ್ಕಾರಿ ಹಾಗೆ ಖಾಸಗಿ ಆಸ್ಪತ್ರೆಗಳ ಬೆಡ್ಗಳನ್ನೆಲ್ಲ ಟೋಟಲ್ ಹಾಕಿದ್ರು ನಮ್ಗೆ ಸಿಗದೆ 11,370. ಇದರಲ್ಲಿ 5,390 ಸೋಂಕಿತರು ಆಸ್ಪತ್ರೆಯಲ್ಲಿದ್ದಾರೆ ಅಂತ ಬಿಬಿಎಂಪಿ ಹೇಳ್ತಾ ಇದೆ. ಉಳಿದಂತವರು ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ ಅನ್ನೋದು ಸ್ಪಷ್ಟ. ಈಗ ಲೆಕ್ಕ ಹಾಕಿದ್ರೆ ನಮಗೆ ಸಿಕ್ಬಿಡುತ್ತೆ ಬೆಡ್ಗಳ ಸಂಖ್ಯೆ. ಟೋಟಲ್ ಆಕ್ಟಿವ್ ಕೇಸಸ್ಗಳ ಲೆಕ್ಕ ಹಾಕಿದ್ರೆ ಸುಮಾರು 8,000ಕ್ಕಿಂತ ಹೆಚ್ಚಿನ ಕೇಸಸ್ಗಳು. ಅವರು ಎಲ್ಲಿದ್ದಾರೆ? ಅವರೆಲ್ಲ ಮನೆಯಲ್ಲಿದ್ದಾರೆ, ಹೋಮ್ ಕ್ವಾರಂಟೈನ್ ನಲ್ಲಿದ್ದಾರೆ. ಆದ್ರೆ ಹೆಲ್ತ್ ಬುಲೆಟಿನ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಿಗದಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂತ. ಈ ಮಾತನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಹಾಸ್ಪಿಟಲ್ ಅಲ್ಲಿ ಬೆಡ್ ಸಿಗುತ್ತೆ, ನಮ್ ಕೊರೋನಾ ಬಂದ್ರು ಸಮಸ್ಯೆ ಇಲ್ಲ ಅಂತ ಬೇಕಾಬಿಟ್ಟಿಯಾಗೆಲ್ಲ ಓಡಾಡೋದು, ಸುತ್ತಾಡೋದು, ನೆಗ್ಲಿಜಿಯನ್ಸ್ ಮಾಡೋಕೆ ಹೋಗ್ಬೇಡಿ. ಬೆಡ್ ಸಿಗದೆ ಮನೆಯಲ್ಲಿರ್ಬೇಕಾಗುತ್ತೆ. ಮನೆಯಲ್ಲಿದ್ದು ಪ್ರಾಣಕ್ಕೆ ಕಂಟಕ ತಂದುಕೊಂಡಂತ ಹಲವು ಸಂಗತಿಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹೀಗಾಗಿ ಬಹಳ ಹುಷಾರಾಗಿರಿ. ಹೆಲ್ತ್ ಬುಲೆಟಿನ್ ನಲ್ಲಿ ಇರೋದನ್ನೆಲ್ಲ ನಂಬಕ್ ಹೋಗಬೇಡಿ. ಇದರ ಜೊತೆಗೇನೆ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಬಹಳ ಮಂದಿ ಮುಂಬರುವಂತಹ ಹಬ್ಬಗಳನ್ನ ಹಾಗಾಚರಿಸಬೇಕು, ಹೀಗಾಚರಿಸಬೇಕು ಅಂತ ಅಂದ್ಕೊಳ್ತಾ ಇದ್ರಿ ಅಂತ ಕಾಣಿಸುತ್ತೆ. ಆದ್ರೆ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿದೆ. ಏನು ಆ ಆದೇಶ? ಮುಂದೆ ಗಣಪತಿ ಹಬ್ಬ ಇದೆ, ದಸರಾ ಇದೆ, ಅದಾದ ನಂತರದಲ್ಲಿ ದೀಪಾವಳಿ ಹಬ್ಬ ಇದೆ. ಕೊರೋನಾ ಸ್ವಲ್ಪ ಕಮ್ಮಿ ಆಗಿರಬಹುದು. ಆ ಟೈಮ್ನಲ್ಲಿ ಸ್ವಲ್ಪ ಜನರನ್ನ ಸೇರಿಸಿ ಧಾಮ್ ಆಗಿ ಹಬ್ಬ ಆಚರಣೆ ಮಾಡೋಣ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ದೀರಾ? ಹಾಗೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತಂದ್ರೆ ಸರ್ಕಾರ ಇದಕ್ಕಂತಾನೆ ಒಂದು ಆದೇಶವನ್ನ ಹೊರಡಿಸಿದೆ. ಬನ್ನಿ ನೋಡ್ಕೊಂಬರೋಣ. ರಾಜ್ಯದಲ್ಲಿ ಈ ವರ್ಷ ಹಬ್ಬಗಳ ಅದ್ಧೂರಿ ಆಚರಣೆಗೆ ಬ್ರೇಕ್. ಎಸ್, ಕೊರೋನಾ ಹೊಡೆತಕ್ಕೆ ಹೆಮ್ಮಾರಿ ಹತೋಟಿಗೆ ಸಿಗದೆ ಹರಡ್ತಾ ಇರುವ ಪರಿಗೆ ಎಲ್ಲಾ ಕ್ಷೇತ್ರಗಳು ಬಹುತೇಕ ಸ್ತಬ್ಧವಾಗಿದೆ. ಸಭೆ, ಸಮಾರಂಭ, ಅದ್ದೂರಿ ವಿವಾಹ, ಕ್ರೀಡಾಕೂಟಗಳು ಎಲ್ಲವೂ ಬಂದಾಗಿದೆ. ಈ ಮಧ್ಯೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಆದಿದೆ. ಅದೇ ಅದ್ದೂರಿ ಹಬ್ಬಗಳ ಆಚರಣೆಗೆ ಬ್ರೇಕ್. ಕರುನಾಡಲ್ಲಿ ಸಾರ್ವಜನಿಕ ಹಬ್ಬಗಳ ಆಚರಣೆ ಬಂದ್. ನಿಜ, ರಾಜ್ಯದಲ್ಲಿ ರಕ್ಕಸನಂತೆ ರಕ್ತ ಹೀರ್ತಿರೋ ಕಿಲ್ಲರ್ ಕೊರೋನಾ ಈಗ ಹಬ್ಬಗಳ ಆಚರಣೆಗೆ ಕೊಕ್ಕೆ ಹಾಕ್ತಾ ಇದೆ. ಹೇಳಿ ಕೇಳಿ ಕರುನಾಡಲ್ಲಿ ಆಚರಿಸುವ ಹಬ್ಬಗಳಿಗೆ ಲೆಕ್ಕವೇ ಇಲ್ಲ. ಅದರಲ್ಲೂ ಹಬ್ಬಗಳು ಅಂದ್ರೆ ಸಾವಿರಾರು ಜನ ಸೇರಿ ಸಂಭ್ರಮಿಸೋದೇ ಹೆಚ್ಚು. ಇಡೀ ಕುಟುಂಬವನ್ನ ಒಟ್ಟಾಗಿಸೋದು ಇದೇ ಹಬ್ಬಗಳು. ಆದ್ರೆ ಈ ವರ್ಷ ಈ ಎಲ್ಲಾ ಅದ್ದೂರಿ ಆಚರಣೆಗೆ ತಡೆ ಬೀಳುವ ಸಾಧ್ಯತೆ ದಟ್ಟವಾಗಿದೆ. ಮನೆಯಲ್ಲೇ ಹಬ್ಬ ಆಚರಿಸಲು ಶೀಘ್ರ ಮಾರ್ಗಸೂಚಿ. ಹೌದು, ಸಾರ್ವಜನಿಕವಾಗಿ ನೂರಾರು ಸಾವಿರಾರು ಜನ ಸೇರಿ ಹಬ್ಬಗಳನ್ನ ಆಚರಿಸೋಕೆ ಬ್ರೇಕ್ ಬೀಳೋದು ಬಹುತೇಕ ಪಕ್ಕ. ಯಾಕಂದ್ರೆ ಸಾಮೂಹಿಕವಾಗಿ ಜನ ಒಂದೆಡೆ ಸೇರಿ ಹಬ್ಬಗಳನ್ನ ಆಚರಿಸೋದ್ರಿಂದ
ಕೊರೋನಾ ಇನ್ನಷ್ಟು ಹರಡುತ್ತೆ. ಹೀಗಾಗಿ ಅದ್ದೂರಿ ಆಚರಣೆಯನ್ನ ತಡೆಗಟ್ಟಿ ಮನೆಯಲ್ಲೇ ಹಬ್ಬ ಆಚರಿಸಲು ಹೊಸ ಮಾರ್ಗಸೂಚಿ ಹೊರಡಿಸುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಸರ್ಕಾರದ ಮಾರ್ಗಸೂಚಿಯಲ್ಲಿ ಏನಿರಬಹುದು? ಸುರಕ್ಷಿತವಾಗಿ ಹಬ್ಬಗಳನ್ನ ಆಚರಿಸುವ ವಿಚಾರವಾಗಿ ಸರ್ಕಾರದ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಗಣೇಶೋತ್ಸವ, ದಸರಾ, ದೀಪಾವಳಿ ಸೇರಿದಂತೆ ಹಲವು ಹಬ್ಬಗಳ ಅದ್ದೂರಿ ಆಚರಣೆಗೆ ತಡೆ ಬೀಳುವ ಸಾಧ್ಯತೆ ಇದೆ. ಸರಳವಾಗಿ ಸಾರ್ವಜನಿಕ ಹಬ್ಬ ಆಚರಣೆಗೆ ಮಾರ್ಗಸೂಚಿ ಬಿಡುಗಡೆ ಆಗಲಿದೆ. ಕೇಂದ್ರ ಸರ್ಕಾರದ ಸಲಹೆಯಂತೆ 2 ದಿನದಲ್ಲಿ ಮಾರ್ಗಸೂಚಿ ಪ್ರಕಟವಾಗಲಿದೆ. ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಹಬ್ಬಗಳು ಬರ್ತಿವೆ. ಮಠ ದೇವಾಲಯಗಳಲ್ಲಿ ಆಚರಿಸಲ್ಪಡುವ ಹಬ್ಬಗಳ ಆಚರಣೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಜನರ ಗುಂಪು ಸೇರುವಿಕೆಗೆ ಕಡಿವಾಣ ಹಾಕೋದು ಅನಿವಾರ್ಯವಾಗಿದೆ. ಹೀಗಾಗಿ ಈ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮಾರ್ಗಸೂಚಿ ಪ್ರಕಟಿಸುವ ಮುನ್ನ ಧಾರ್ಮಿಕ ಮುಖಂಡರೊಂದಿಗೂ ಚರ್ಚೆ ನಡೆಸಿ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ. ಒಟ್ನಲ್ಲಿ ಈ ವರ್ಷ ಎಲ್ಲದಕ್ಕೂ ವಿಘ್ನ ಎದುರಾಗಿದ್ದು, ರಾಜ್ಯದ ಜನರ ಜೀವ ಉಳಿಸಲು ಸರ್ಕಾರ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಏನಕ್ಕೂ ಜನರು ಮನೆಯೊಳಗೆ ಹಬ್ಬ ಮಾಡೋಕೆ ರೆಡಿಯಾಗಿರಿ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇದು ಇವತ್ತಿನ ನಿಮ್ಮ ನ್ಯೂಸ್ ರೂಮ್ ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.